ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಂದು ಇವತ್ತು ಸೆಕೆಂಡ್ ಡೇ ವೆಯ್ಟ್ ಲಾಸ್ ಚಾಲೆಂಜು. ನಿನ್ನೆ ನಂದು ವೆಯ್ಟ್ ಬಂದು 79.450 ಗ್ರಾಮ್ ಇತ್ತು. ಇವತ್ತು ನಂದು ವೆಯ್ಟು 78.150 ಗ್ರಾಮ್ ಇದೆ. ನೋಡಿದ್ರಲ್ಲ ಒಂದೇ ದಿನಕ್ಕೆ ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ. ನನಗೆ ತುಂಬ ಖುಷಿ ಆಯಿತು, ಇಷ್ಟೊಂದು ವೆಯ್ಟ್ ಲಾಸ್ ಆಗಿಬಿಟ್ಟಿದ್ದೀನಿ ಅಂತ. ಹಾಗೆ ಇವತ್ತು ನಾನು ಮಾರ್ನಿಂಗ್ ಡ್ರಿಂಕ್ಗೆ ಮಾಡ್ಕೊಂಡಿದ್ದೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಂಡಿದ್ದೆ. ತುಂಬಾ ಈಸಿಯಾಗಿ ಮಾಡ್ಕೊಂಡಿದ್ದೆ. ನಾನು 4 ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೆ. ನಾನು ಮನೇಲಿ 4 ಜನ ಇದ್ದೀವಲ್ವ, ಒಬ್ರೊಬ್ರಿಗೆ ಒಂದೊಂದು ಅಂತ 4 ಬೆಟ್ಟದ ನೆಲ್ಲಿಕಾಯಿ ತೊಗೊಂಡು ಅದನ್ನು ಸಣ್ಣದಾಗಿ ಹಚ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡೆ. ಒಂದು ಅರ್ಧ ಇಂಚು ಶುಂಠಿ ತೊಗೊಳ್ಳಿ, ಅದನ್ನು ಸಣ್ಣದಾಗಿ ಹಚ್ಬಿಟ್ಟು ಹಾಕ್ಕೊಬೇಕು. 1-2 ಎಸಳು ಕರಿಬೇವು ಹಾಕ್ಕೊಂಡಿದ್ದೆ. ಮತ್ತು ಇದಕ್ಕೊಂದು ಅರ್ಧ ಸ್ಪೂನು ಮೆಣಸು ಪುಡಿ ಅಥವಾ ಮೆಣಸು ಕಾಳು, ನಿಮ್ಮ ಮನೇಲಿ ಯಾವುದಿದೆಯೋ ಅದು ಹಾಕ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಬೇಕು. ಸ್ವಲ್ಪನೇ ಉಪ್ಪು ಹಾಕ್ಕೊಬೇಕು, ಜಾಸ್ತಿ ಹಾಕ್ಕೋಬಾರ್ದು. ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳಿ. ಮತ್ತು ಅದು ಇನ್ನೊಂದು ಚೂರು ನುಣ್ಣಗಾದಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಗ್ರೈಂಡ್ ಮಾಡ್ಕೊಳ್ಳಿ. ಮತ್ತು ಇದನ್ನು ಯಾವುದೇ ಕಾರಣಕ್ಕೂ ಪ್ಲೀಸ್ ಸೋಸ್ಕೊಂಡು ಕುಡಿಬೇಡಿ, ಹಾಗೆ ಕುಡೀರಿ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕಷ್ಟ ಕುಡಿಯೋದಕ್ಕೆ, ಫಸ್ಟ್ ಟೈಮ್ ಕುಡಿಯೋರಿಗೆ ತುಂಬ ಕಷ್ಟ ಆಗುತ್ತೆ, ಸ್ವಲ್ಪ ಒಗ್ರೊಗ್ರಿರುತ್ತೆ. ನನಗೆ ಅಭ್ಯಾಸ ಆಗಿಬಿಟ್ಟಿದೆಯಲ್ವ, ನಾನು ಕುಡಿತೀನಿ. ನೀವು ಸ್ವಲ್ಪ ಕುಡೀರಿ, ಏನೂ ಆಗೋಲ್ಲ, ಆರೋಗ್ಯಕ್ಕೂ ಒಳ್ಳೆಯದು, ನಮ್ಮ ಸ್ಕಿನ್ಗೂ ಒಳ್ಳೆಯದು, ಹೇರ್ಗೂ ಒಳ್ಳೆಯದು. ಮತ್ತು ಇವತ್ತು ನಾನು ಮಾಡ್ಕೊಂಡಿದ್ದೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ಅವರೆಕಾಳು ಉಪ್ಪಿಟ್ಟು. ತುಂಬಾ ಚೆನ್ನಾಗಿತ್ತು ಅವರೆಕಾಳು ಉಪ್ಪಿಟ್ಟು. ನಾನಿಲ್ಲಿ ಸ್ವಲ್ಪ ಅವರೆಕಾಳು ತೊಗೊಂಡಿದ್ದೀನಿ, ಮತ್ತು ಜಾಸ್ತಿ ತರಕಾರಿ ಹಾಕಿದ್ದೀನಿ. ಸ್ವಲ್ಪನೇ ರವೆ ಹಾಕಿದ್ದೀನಿ. ಇನ್ನೊಂದು ಅರ್ಧ ಗ್ಲಾಸ್ ರವೆ ಹಾಕಿದ್ದೆ ಅಷ್ಟೇ. ನಾನು ತುಂಬಾ ತರಕಾರಿ ಹಾಕಿರೋದ್ರಿಂದ ಉಪ್ಪಿಟ್ಟು ಸ್ವಲ್ಪ ಹೆಚ್ಕೊಳ್ಳುತ್ತಲ್ವ, ತರಕಾರಿ ಎಲ್ಲ ಆ್ಯಡ್ ಮಾಡಿರ್ತೀವಲ್ವ. ಸೊ ನಾನು ಇವತ್ತು ಅವರೆಕಾಳು ಉಪ್ಪಿಟ್ಟು ಮಾಡಿದ್ದೆ. ಡಯಟ್ ಮಾಡಬೇಕಾದ್ರೆ ರವೆ ತಿನ್ನಬಾರ್ದು ಅಂತ ಹೇಳ್ತಾರೆ, ಆದರೆ ಈ ರೀತಿ ಮಾಡ್ಕೊಂಡು ತಿಂದರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಆರಾಮಾಗಿ ನಾವು ಒಂದು ಬೌಲ್ನ ತೊಗೋಬೋದು. ನೋಡಿ, ಇದಕ್ಕೆ ನಾನು ಕ್ಯಾರೆಟ್ ಹಾಕಿದ್ದೀನಿ, ಬೀನ್ಸ್ ಹಾಕಿದ್ದೀನಿ, ಗೆಡ್ಡೆಕೋಸು ಹಾಕಿದ್ದೀನಿ, ಟೊಮೆಟೊ ಹಾಕಿದ್ದೀನಿ, ಈರುಳ್ಳಿ ಹಾಕಿದ್ದೀನಿ, ಅವರೆಕಾಳು ಹಾಕಿದ್ದೀನಿ. ಇನ್ನೂ ಏನು ಬೇಕಲ್ವ, ಜಾಸ್ತಿ ವೆಜ್ಜೀಸ್ ಇದ್ದರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಆರಾಮಾಗಿ ನಾವು ಒಂದು ಬೌಲ್ನ ತಿನ್ಬೋದು. ಉಪ್ಪಿಟ್ಟು ರೆಡಿ ಆಯಿತು. ನಾನಿವತ್ತು 1 ಕಪ್ಪು ರವೆ ಉಪ್ಪಿಟ್ಟು, ಜಾಸ್ತಿ ತರಕಾರಿ ಇರೋ ಉಪ್ಪಿಟ್ಟು, ಮತ್ತು 1 ಬೌಲು ಮೊಸರು ತೊಗೊಂಡಿದ್ದೆ. ಇದು ನನ್ನ ಬ್ರೇಕ್ಫಾಸ್ಟ್ ಆಗಿತ್ತು ಇವತ್ತು. ಬ್ರೇಕ್ಫಾಸ್ಟ್ ಆಗಿದ ತಕ್ಷಣವೇ ನಾನು ಮಧ್ಯಾಹ್ನಕ್ಕೆ ಅಂತ ಒಂದು ಪಲ್ಯ ಮಾಡಿಟ್ಕೊಂಡ್ಬಿಡ್ತೀನಿ ಬೆಳಗ್ಗೆನೇ. ಮಧ್ಯಾಹ್ನಕ್ಕೆ ಅಡುಗೆ ಮಾಡೋದಕ್ಕೆ ತುಂಬ ಈಸಿ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ನಾನಿವತ್ತು ಬೀಟ್ರೋಟ್ ಪಲ್ಯ ಮಾಡಿದೆ. ತುಂಬಾ ಈಸಿಯಾಗಿ ಆರಾಮಾಗಿ ಮಾಡ್ಕೋಬೋದು. ಬೀಟ್ರೋಟು ಈರುಳ್ಳಿ ಎಲ್ಲ ಹೆಚ್ಕೊಂಡ್ಬಿಟ್ರೆ ಒಂದು 10 ನಿಮಿಷಕ್ಕೇ ಪಲ್ಯ ರೆಡಿ ಆಗಿಬಿಡುತ್ತೆ. ಪಲ್ಯ ರೆಡಿ ಆಯಿತು. ಮತ್ತು ಇದು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಇನ್ನೂ ಸ್ವಲ್ಪ ಉಳಿದಿತ್ತು. 11 ಗಂಟೆಗೆ ಏನಾದರೂ ಒಂದು ತೊಗೊಬೇಕಲ್ಲ, ಹೊಟ್ಟೆ ಹಶ್ವಾಗ್ತಿರುತ್ತಲ್ವ. ಸೊ ನಾನು ಇದನ್ನು ತೊಗೊಂಡೆ. ತುಂಬ ಚೆನ್ನಾಗಿತ್ತು. ಬೆಳಗ್ಗೆಗೂ ಇವಾಗಲಿಗೂ ಸ್ವಲ್ಪ ಟೇಸ್ಟು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು, ಚೆನ್ನಾಗಿತ್ತು. ಆದರೂ ಇದು ನಂದು ಮಧ್ಯಾಹ್ನದ್ದು ಲಂಚು. ನಾನು ಇಲ್ಲಿ 1 ಕಪ್ಪು ರೈಸ್ ತೊಗೊಂಡಿದ್ದೆ ಇವತ್ತು. ನಾನು 1 ಕ್ಯಾರೆಟ್ ತೊಗೊಂಡೆ. ಇವತ್ತು ಸೌತೆಕಾಯಿ ಇರಲಿಲ್ಲ ಮನೇಲಿ ಅಂತ ನಾನು ಕ್ಯಾರೆಟ್ ತೊಗೊಂಡೆ. ನಾನು ಜಾಸ್ತಿ ಸೌತೆಕಾಯಿನೇ ಇಷ್ಟಪಡೋದು, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಆಮೇಲೆ ಅದು ಮತ್ತು ಹೆಲ್ತ್ಗೂ ಒಳ್ಳೆಯದು, ಡೈಜೆಷನ್ಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ನೀರಿನ ಅಂಶ ಇರುತ್ತಲ್ವ, ಅದಕ್ಕೆ ನಾನು ಸ್ವಲ್ಪ ಸೌತೆಕಾಯಿನೇ ತೊಗೊತೀನಿ. 1 ಕಪ್ಪು ಬೀಟ್ರೋಟ್ ಪಲ್ಯ, 1 ಕಪ್ ಮೊಸರು, ಮತ್ತು ಜಾಸ್ತಿ ಸಾಂಬಾರು ತೊಗೊಂಡಿದ್ದೆ. ಅದರಲ್ಲಿ ಮೂಲಂಗಿ ಮತ್ತು ದಾಲ್ ಇತ್ತಲ್ವ, ಜಾಸ್ತಿ ತೊಗೊಂಡಿದ್ದೆ. ಇವತ್ತು ಮೊಟ್ಟೆ ತಿಂದಿಲ್ಲ ನಾನು, ಇವತ್ತು ಮಂಡೇ. ನಂದು ಸಂಜೆ ಸ್ನ್ಯಾಕ್ಸು ಪಪ್ಪಾಯ ತೊಗೊಂಡಿದ್ದೆ.